ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆಸ್ ಮಾಡ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಜೂನ್ 14 ಮತ್ತು 15 2024 ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡತಕ್ಕಂಥ PAB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಪ್ರತಿ ವರ್ಷ ಕೆಳಗಿನ ಯಾವ ದಿನದಂದು ವಿಶ್ವ ರಕ್ತದಾನಿಗಳ ದಿನ ಅಂದರೆ ವರ್ಲ್ಡ್ ಬ್ಲಡ್ ಡೋನರ್ ಡೇನ ಆಚರಣೆ ಮಾಡಲಾಗುತ್ತದೆ? ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ 3, ಜೂನ್ 14ರಂದು. ಪ್ರತಿ ವರ್ಷ ಜೂನ್ 14ರಂದು ನಾವು ವರ್ಲ್ಡ್ ಬ್ಲಡ್ ಡೋನರ್ ಡೇಯನ್ನು ಆಚರಣೆ ಮಾಡ್ತೀವಿ. ಹೆಚ್ಚಿನ ಮಾಹಿತಿ ಏನಿದೆ ನ್ಯೂಸ್ ಪೇಪರಲ್ಲಿ ಅಂತ ನೋಡೋಣ. ಜೂನ್ 14ನ್ನು ವಾರ್ಷಿಕವಾಗಿ ವಿಶ್ವ ರಕ್ತದಾನಿಗಳ ದಿನವನ್ನಾಗಿ ವಿಶ್ವದಾದ್ಯಂತ ಆಚರಿಸಲಾಗುತ್ತದೆ. ವಿಶ್ವ ಆರೋಗ್ಯ ಸಂಸ್ಥೆಯು ಮೊದಲ ಬಾರಿಗೆ 2004ರಲ್ಲಿ ವಿಶ್ವ ರಕ್ತದಾನಿಗಳ ದಿನವನ್ನು ಆಚರಿಸಿತು. 2004ರಲ್ಲಿ. ಇನ್ನು ಜೂನ್ 14, 1886ರಂದು ಜನಿಸಿದಂತಹ ಆಸ್ಟ್ರಿಯಾ ದೇಶದ ಜೀವಶಾಸ್ತ್ರಜ್ಞ ಮತ್ತು ರೋಗ ನಿರೋಧಕ ಕಂಡುಹಿಡಿದಂತಕ್ಕಂಥ ಕಾರ್ಲ್ ಲ್ಯಾಂಡ್ ಸ್ಟೈನರ್ ಅಂತ ಕರಿತೀವಿ ನೋಡಿ. ಕಾರ್ಲ್ ಲ್ಯಾಂಡ್ ಸ್ಟೈನರ್ ತುಂಬಾ ಇಂಪಾರ್ಟೆಂಟು. ಸೊ ಇವರಿಗೆ ಗೌರವ ಸಲ್ಲಿಸುವ ಉದ್ದೇಶದಿಂದಾಗಿ, ಅಂದರೆ ಕಾರ್ಲ್ ಲ್ಯಾಂಡ್ ಸ್ಟೈನರ್ ಮೂಲತಃ ಆಸ್ಟ್ರಿಯಾ ದೇಶದವರು. ಸೊ ಇವರು ಜೂನ್ 14, 1886ರಂದು ಜನಿಸ್ತಾರೆ. ಇವರು ರಕ್ತದ ಪರಿಚಲನೆ ಅಂದರೆ ಬ್ಲಡ್ಗಳ 4 ವಿಧಗಳನ್ನು ಕಂಡುಹಿಡಿದಂಥವ್ರು ಇವರು. ಸೊ ಇವರ ಜನ್ಮ ದಿನಾಂಕದ ಸಮಯ ಸರಿಯಾಗಿ ಪ್ರತಿ ವರ್ಷ ನಾವು ವಿಶ್ವ ರಕ್ತದಾನಿಗಳ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ಹೆಚ್ಚಿನ ಮಾಹಿತಿ ನೋಡಿ. ಕಾರ್ಲ್ ಲ್ಯಾಂಡ್ ಸ್ಟೈನರ್ ಎಂಬುವರು ನೋಡಿ ಮಾನವನಲ್ಲಿರ್ತಕ್ಕಂಥ 4 ವಿಭಿನ್ನ ರೀತಿಯ ರಕ್ತದ ಗುಂಪುಗಳನ್ನು ಅಧ್ಯಯನ ಮಾಡ್ತಾರೆ. ನೋಡಿ, ಮಾನವನಲ್ಲಿರ್ತಕ್ಕಂಥ ರಕ್ತದ ಗುಂಪುಗಳನ್ನು ಕಂಡುಹಿಡಿದಂಥವರೇ ಆಸ್ಟ್ರಿಯಾ ದೇಶದ ಈ ಕಾರ್ಲ್ ಲ್ಯಾಂಡ್ ಸ್ಟೈನರ್. ಸೊ ಇವರು ಮಾನವನಲ್ಲಿರ್ತಕ್ಕಂಥ A, B, O ಮತ್ತು AB. ಸೊ ಈ 4 ವಿಧದ ರಕ್ತದ ಗುಂಪುಗಳನ್ನು ಅಧ್ಯಯನ ಮಾಡಿದಂಥವ್ರು ಇವರು. ಅವನು ಮತ್ತು ಅವರ ಸಹೋದ್ಯೋಗಿಗಳು ನಂತರ ರಕ್ತದಲ್ಲಿ RH ಅಂಶವನ್ನು ಕಂಡುಹಿಡಿತಾರೆ. ನೋಡಿ, RH ಅಂಶವನ್ನು ಕಂಡುಹಿಡಿತಾರೆ. ಅಂದರೆ ಮಾನವನ ರಕ್ತದ ಮೇಲಿನ ಅವರ ಕೆಲಸವು ಮಾನವರಲ್ಲಿ ಹೊಂದಾಣಿಕೆಯ ರಕ್ತದ ಗುಂಪುಗಳ ನಡುವೆ ಸುರಕ್ಷಿತ ರಕ್ತ ವರ್ಗಾವಣೆಯ ಬೆಳವಣಿಗೆಗೆ ಕಾರಣವಾಗುತ್ತದೆ ಅಂತ ತಿಳಿಸ್ತದೆ. 1930ರಲ್ಲಿ ಅವರು ಮಾಡಿದಂತಹ ಸಂಶೋಧನೆಗಾಗಿ ಶರೀರಶಾಸ್ತ್ರ ಅಥವಾ ವೈದ್ಯಕೀಯದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಕೂಡ ಪಡಿತಾರೆ 1930ರಲ್ಲಿ. ಇಲ್ಲಿ ಕಾರ್ಲ್ ಲ್ಯಾಂಡ್ ಸ್ಟೈನರ್ ರಕ್ತದ ಗುಂಪುಗಳನ್ನು ಕಂಡುಹಿಡಿತಾರೆ ಎಂಬುದು ಗಮನದಲ್ಲಿರಬೇಕು. ಸೊ 2024ರ ಥೀಮ್ ಏನು ಅಂತ ಕೇಳಿದರೆ ನೋಡಿ, 20 years ಆಫ್ ಸೆಲೆಬ್ರೇಟಿಂಗ್ ಗಿವಿಂಗ್ ಥ್ಯಾಂಕ್ ಯು ಬ್ಲಡ್ ಡೋನರ್ಸ್ ಎಂಬುದು. ಅಂದರೆ 20 ವರ್ಷಗಳ ರಕ್ತದಾನದ ಸಂಭ್ರಮಾಚರಣೆ, ಧನ್ಯವಾದ ರಕ್ತದಾನಿಗಳೇ, ನಿಮ್ಮ ಜೀವದಾನದ ಕೊಡುಗೆ ಅತ್ಯಮೂಲ್ಯವಾದುದು ಎಂಬುದು ಈ ವರ್ಷದ ಥೀಮ್ ಆಗಿತ್ತು. ಇನ್ನು ಮುಖ್ಯವಾಗಿ ಕೆಂಪು ರಕ್ತ ಕಣ ಏನಿದೆ ಅದರ ಮೇಲ್ಮೈಯಲ್ಲಿ ಆಂಟಿಜನ್ A ಅಥವಾ B ಇರುವಿಕೆಯ ಆಧಾರದ ಮೇಲೆ RH ಫ್ಯಾಕ್ಟರ್ ಎಂಬ ಪ್ರೋಟೀನ್ ಮಾನವನ ರಕ್ತವನ್ನು 8 ಸಾಮಾನ್ಯ ರಕ್ತ ಪ್ರಕಾರಗಳಾಗಿ ವರ್ಗೀಕರಿಸಿದೆ. ಸೊ ಅದು A+, A-, B+, B-, O+, O-, AB+, AB-. ಈ ರೀತಿಯಾಗಿರತಕ್ಕಂಥ ಈ ಒಂದು ಆ್ಯಂಟಿಜನ್ A ಅಥವಾ B ಏನು ಇರ್ತವೆ ರಕ್ತದ ಮೇಲ್ಮೈಯಲ್ಲಿ ಇವು ಇದ್ದರೆ, ಸೊ ಮಾನವನಲ್ಲಿ ಇವು 8 ರೀತಿಯ ರಕ್ತ ಪ್ರಕಾರಗಳನ್ನು ಇದು RH ಫ್ಯಾಕ್ಟರ್ ವರ್ಗೀಕರಿಸುತ್ತದೆ. RH ಫ್ಯಾಕ್ಟರ್ ಎಂಬುದು ಒಂದು ಪ್ರೋಟೀನ್ ಎಂಬುದು ಗಮನಿಸಬೇಕು. ಸೊ ಇಷ್ಟೆಲ್ಲ ಮಾಹಿತಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಯಾವ ರಕ್ತದ ಗುಂಪನ್ನು ಯೂನಿವರ್ಸಲ್ ಸ್ವೀಕರಿಸುವವರು ಅಂತ ಕೇಳಿದರೆ ಅದು AB ಮತ್ತು RH+. ಇವು 2 ರಕ್ತದ ಗುಂಪುಗಳೇನಿದಾವೆ ಯೂನಿವರ್ಸಲ್ ಸ್ವೀಕರಿಸುವ ಅಂದರೆ ಇವು ಸ್ವೀಕರಿಸ್ತಕ್ಕಂಥವು ಯಾವುದೇ ರಕ್ತದ ಗುಂಪುಗಳಿಂದಲೂ. ಸೊ ಈ ರಕ್ತದ ಗುಂಪನ್ನು ಹೊಂದಿರತಕ್ಕಂಥವು ಅಂದರೆ AB ಅಥವಾ RH+ ಇರತಕ್ಕಂಥವರು ಎಲ್ಲ ರಕ್ತದ ಗುಂಪನ್ನವರನ್ನ ರಕ್ತವನ್ನು ಅವರು ಪಡೆದುಕೊಳ್ಳಬಹುದು. O ಮಾತ್ರ ಸೊ ಎಲ್ಲ ದಾನಿಯಾಗಿದ್ದಾದೆ ಎಂಬುದು ಗಮನಿಸಬೇಕು ನೀವು. ಇನ್ನು ನೆಕ್ಸ್ಟ್ ನಾವು 2ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಜೂನ್ 2024ರಲ್ಲಿ ಭಾರತದ ಪ್ರಧಾನಮಂತ್ರಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಸೊ ಮರು ನೇಮಕಗೊಂಡಿದ್ದಾರೆ ಅವರು. ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 1 ಸರಿಯಾಗಿದೆ, ಡಾಕ್ಟರ್ ಪ್ರಮೋದ್ ಕುಮಾರ್ ಮಿಶ್ರಾ. ನೋಡಿ, ಡಾಕ್ಟರ್ ಪ್ರಮೋದ್ ಕುಮಾರ್ ಮಿಶ್ರಾ ಇದೀಗ ಭಾರತದ ಪ್ರಧಾನಮಂತ್ರಿಯವರ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕಗೊಂಡಿದ್ದಾರೆ.
ಸೊ ಈ ಒಂದು ಮಾಹಿತಿ ದಿ ಹಿಂದೂ ಪೇಪರ್ನಲ್ಲಿ ಕೊಟ್ಟಿದ್ದರು. ಪಿ ಎಂ ಮಿಶ್ರಾ ನೋಡಿ ಅಪಾಯಿಂಟೆಡ್ ಪ್ರಿನ್ಸಿಪಲ್ ಸೆಕ್ರೆಟರಿ ಟು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ. ನೋಡಿ ಈಗ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಯವರ ಒಂದು ಪ್ರಧಾನ ಕಾರ್ಯದರ್ಶಿಯಾಗಿ ಅಪಾಯಿಂಟ್ ಆಗಿರತಕ್ಕಂಥವರು PK ಶರ್ಮಾ ಎಂಬುದು ಗಮನಿಸಬೇಕು. ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು ನೋಡಿ. ಸೊ ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸಚಿವ ಸಂಪುಟದ ನೇಮಕಾತಿ ಸಮಿತಿ ಇವರನ್ನು ನೇಮಕ ಮಾಡಿದೆ. ಭಾರತೀಯ ಆಡಳಿತ ಸೇವೆ ಅಂದರೆ IASನ ನಿವೃತ್ತ ಅಧಿಕಾರಿಯಾಗಿರ್ತಕ್ಕಂಥ ಡಾಕ್ಟರ್ PK ಮಿಶ್ರಾ ಅವರ ಸತತ 2ನೇ ಅವಧಿ ಇದಾಗಿದೆ. ಅಂದರೆ ಈ ಹಿಂದೆ 2019ರ ನರೇಂದ್ರ ಮೋದಿ ಸರ್ಕಾರದಲ್ಲೂ ಕೂಡ ಇವರೇ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು. ಪ್ರಧಾನಮಂತ್ರಿಯ ಪ್ರಧಾನ ಕಾರ್ಯದರ್ಶಿ ಅಂದರೆ PMO ಮುಖ್ಯಸ್ಥರಾಗಿರುತ್ತಾರೆ. ಗಮನಿಸಿ, ತುಂಬಾ ಇಂಪಾರ್ಟೆಂಟು. ಅಂದರೆ ಪ್ರಧಾನಮಂತ್ರಿಯ ಪ್ರಧಾನ ಕಾರ್ಯದರ್ಶಿ ಅಂತ ಕರಿತೀವಿ PMO. ಸೊ PMOದ ಮುಖ್ಯಸ್ಥರು ಯಾರು ಅಂತ ಅಂದರೆ ಅದು ಪ್ರಧಾನ ಕಾರ್ಯದರ್ಶಿಗಳೇನಿದ್ದಾರೆ ಅವರು PMOನ ಮುಖ್ಯಸ್ಥರಾಗಿರುತ್ತಾರೆ. ಇನ್ನು ಪ್ರಧಾನಮಂತ್ರಿಯ ಪ್ರಧಾನ ಕಾರ್ಯದರ್ಶಿಯ ಕುರಿತು ನಾವು ನೋಡೋದಾದರೆ ಕ್ಯಾಬಿನೆಟ್ ಕಾರ್ಯದರ್ಶಿಯ ಹುದ್ದೆಯು ಭಾರತ ಸರ್ಕಾರದ ಅತ್ಯುನ್ನತ ನಾಗರಿಕ ನೇಮಕ ಹುದ್ದೆಯಾಗಿದೆ. ಭಾರತವು ಸಂಸದೀಯ ಸ್ವರೂಪದ ಸರ್ಕಾರವನ್ನು ಹೊಂದಿದೆ ಮತ್ತು ಕ್ಯಾಬಿನೆಟನ್ನು ಅತ್ಯಂತ ಪ್ರಮುಖ ಮತ್ತು ಶಕ್ತಿಯುತ ನಿರ್ಧಾರ ತೆಗೆದುಕೊಳ್ಳುವ ಸಂಸ್ಥೆ ಎಂದು ಕೂಡ ಪರಿಗಣಿಸಲಾಗಿದೆ. ಆದಾಗ್ಯೂ ಕಾಲಾನಂತರದಲ್ಲಿ ಪ್ರಧಾನಮಂತ್ರಿಗಳು ಕೇಂದ್ರ ಸರ್ಕಾರದಲ್ಲಿ ಹೆಚ್ಚು ಶಕ್ತಿಶಾಲಿಯಾಗಿದ್ದಾರೆ ಎಂಬುದು ಗೊತ್ತಿದೆ ನಿಮಗೆ. ಈ ಮೂಲಕ PMO ಅಂದರೆ ಪ್ರಧಾನಮಂತ್ರಿಗಳ ಕಚೇರಿ ಕೂಡ ಸೊ ಇವರಾಗಿರುತ್ತಾರೆ. ಅಂದರೆ ಈ ಒಂದು ಶಕ್ತಿಶಾಲಿ ಮಂಡಳಿ ಏನಿದೆ, ಸೊ ಇದು ಕೂಡ PMO ಕೂಡ ಪ್ರಧಾನಮಂತ್ರಿ ನೇತೃತ್ವದ ಶಕ್ತಿಶಾಲಿ ಮಂಡಳಿಯಾಗಿದೆ. ಸೊ ಇದಕ್ಕೆ ಡಾಕ್ಟರ್ PK ಮಿಶ್ರಾ ಅವರ ಪ್ರಧಾನಿಯವರ 13ನೇ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ. PMOನ ಪ್ರಧಾನ ಕಾರ್ಯದರ್ಶಿಗಳು ಅಂತ ಅಂದರೆ ಅದು PK ಮಿಶ್ರಾ ಎಂಬುದು ಕೂಡ ಗಮನಿಸಬೇಕು. ನೆಕ್ಸ್ಟ್ ನಾವು 3ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಜೂನ್ 2024ರಲ್ಲಿ ಪ್ರಧಾನಮಂತ್ರಿಯ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ಯಾರು ನೇಮಕಗೊಂಡಿದ್ದಾರೆ? ಅಜಿತ್ ದೋವಲ್. ಸತ್ತವಾಗಿ ಮತ್ತೆ ಅಪಾಯಿಂಟ್ ಆಗಿದ್ದಾರೆ ಅಜಿತ್ ದೋವಲ್ ಪ್ರಧಾನಮಂತ್ರಿಯ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆಗಿ ನೇಮಕಗೊಂಡಿರ್ತಕ್ಕಂಥದ್ದು. ನೋಡಿ, ಅಜಿತ್ ದೋವಲ್ ಅಪಾಯಿಂಟೆಡ್ ಆಸ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಫಾರ್ 3rd ಟೈಮ್. ನೋಡಿ, 3ನೇ ಅವಧಿಗೆ ಅಂದರೆ 2014ರಿಂದ 2019 ಮತ್ತು 2024 ಇದೀಗ 3ನೇ ಬಾರಿಗೆ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ನ ಅಂದರೆ ಅಡ್ವೈಸರ್ನ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ ಅಜಿತ್ ದೋವಲ್ 3ನೇ ಅವಧಿಗೆ. ಸೊ ಆದರೆ ಪ್ರಧಾನಮಂತ್ರಿಯ ಕಾರ್ಯದರ್ಶಿಯಾಗಿ 2ನೇ ಅವಧಿಗೆ ಆಯ್ಕೆಯಾಗಿರತಕ್ಕಂಥವರು PK ಮಿಶ್ರಾ ಅವರು ಎಂದು ಗಮನಿಸಬೇಕು. ಇದು 3ನೇ ಬಾರಿಗೆ ಅಜಿತ್ ದೋವಲ್ದು. ಇವೆಲ್ಲ ಮಾಹಿತಿ ಕೂಡ ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗುತ್ತೆ. ಪ್ರಧಾನಿ ನರೇಂದ್ರ ಮೋದಿಯವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಸಚಿವ ಸಂಪುಟದ ನೇಮಕಾತಿ ಸಮಿತಿಯು ಅಜಿತ್ ದೋವಲ್ ಅವರನ್ನು ಪ್ರಧಾನಮಂತ್ರಿಗಳ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ನೇಮಕ ಮಾಡಿದೆ. ಮಾಜಿ IPS ಅಧಿಕಾರಿ ಅಜಿತ್ ದೋವಲ್ 3ನೇ ಅವಧಿಗೆ ಈ ನೇಮಕಾತಿಯನ್ನು ಅಂದರೆ ಅಧಿಕಾರ ವಹಿಸಿಕೊಂಡಿದ್ದಾರೆ. ನರೇಂದ್ರ ಮೋದಿ ಸರ್ಕಾರ ಬಂದ ನಂತರ 30 ಮೇ 2014ರಂದು ಅವರನ್ನು ಪ್ರಧಾನಮಂತ್ರಿಯ ಭಾರತದ 5ನೇ ರಾಷ್ಟ್ರೀಯ ಭದ್ರತಾ ಸಲಹೆಗಾರರನ್ನಾಗಿ ನೇಮಕ ಮಾಡಲಾಗಿತ್ತು. ನೋಡಿ, ಇದು ಅಂದರೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಇದುವರೆಗೂ ನೇಮಕ ಆಗಿರತಕ್ಕಂಥವ್ರು ಕೇವಲ 5 ಜನ ಮಾತ್ರ. ಅದರಲ್ಲಿ 5ನೇವರೇ ಅಜಿತ್ ದೋವಲ್ ಎಂಬುದು ಗಮನಿಸಬೇಕು. ಹಾಗಾದರೆ ಈ ಭಾರತದಲ್ಲಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಕುರಿತು ನಾವು ನೋಡೋದಾದರೆ 1998ರಲ್ಲಿ ಭಾರತವು ಪರಮಾಣು ಶಸ್ತ್ರಾಸ್ತ್ರಗಳ ಪರೀಕ್ಷೆ ನಡೆಸಿದ ನಂತರ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರವು ರಾಷ್ಟ್ರೀಯ ಭದ್ರತಾ ಮಂಡಳಿಯೊಂದಿಗೆ NSA ಹುದ್ದೆಯನ್ನು ರಚನೆ ಮಾಡ್ತಾರೆ. ಅಂದರೆ 1998ರಲ್ಲಿ ನೇಮಕಗೊಂಡ ಮೊಟ್ಟ ಮೊದಲ NSA ಯಾರು ಅಂದರೆ ಅದು ಬ್ರಜೇಶ್ ಮಿಶ್ರರಾಗಿದ್ದಾರೆ. ಇಲ್ಲಿವರೆಗೂ ಈ ಕೆಳಗಿನ ಕಾಲಾನುಕ್ರಮದಲ್ಲಿ ಭಾರತದಲ್ಲಿ 5 NSAಗಳಿವೆ. ಒಂದನೇದಾಗಿ ಬ್ರಜೇಶ್ ಮಿಶ್ರಾ, JN ದೀಕ್ಷಿತ್, ಶಿವಶಂಕರ್ ಮೆನನ್, MK ನಾರಾಯಣ್ ಮತ್ತು ಅಜಿತ್ ದೋವಲ್. ಸೊ ಹೀಗೆ 5 ಜನ ಮಾತ್ರ ಇದೀಗ NSA ಇರತಕ್ಕಂಥವ್ರು. ಸೊ ಅಜಿತ್ ದೋವಲ್ ಸತತ 3ನೇ ಬಾರಿಗೆ ಅವರು ಭಾರತದ ಭದ್ರತಾ ಸಲಹೆಗಾರರಾಗಿ ನೇಮಕಗೊಂಡಿದ್ದಾರೆ ಎಂಬುದು ಗಮನಿಸಬೇಕು. ಓಕೆ, 1998ರಲ್ಲಿ ಇದನ್ನು ಪರಮಾಣು ಶಸ್ತ್ರಾಸ್ತ್ರಗಳ ಪರೀಕ್ಷೆಯ ನಂತರ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಈ ಹುದ್ದೆಯನ್ನು ಸೃಷ್ಟಿ ಮಾಡುತ್ತದೆ. ನೆಕ್ಸ್ಟ್ ನಾವು 4ನೇ ಕ್ವಶನ್ ನೋಡೋಣ. ಭಾರತೀಯ ನೌಕಾಪಡೆಯ ಮೊಟ್ಟ ಮೊದಲ ಮಹಿಳಾ ಹೆಲಿಕಾಪ್ಟರ್ ಪೈಲಟ್ ಆಗಿ ನೇಮಕಗೊಂಡಿದ್ದಾರೆ ಯಾರು? ನೋಡಿ, ಮಹಿಳಾ ಹೆಲಿಕಾಪ್ಟರ್ ಪೈಲಟ್
ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 1 ಅನಾಮಿಕಾ ಬಿ ರಾಜೀವ್ ಅಂತ ಕರಿತೀವಿ. ನೋಡಿ, ಅನಾಮಿಕಾ ಬಿ ರಾಜೀವ್ರವರು ಇದೀಗ ನೌಕಾಪಡೆಯ, ಇದು ಗಮನಿಸಬೇಕು, ನೌಕಾಪಡೆಯ ಅಂದರೆ ಭಾರತೀಯ ನೌಕಾಪಡೆಯ ಮೊಟ್ಟ ಮೊದಲ ಮಹಿಳಾ ಹೆಲಿಕಾಪ್ಟರ್ ಪೈಲಟ್ ಆಗಿದ್ದಾರೆ. ಇದು ಪಾಯಿಂಟ್. ಸೊ ಇದುವರೆಗೂ ಪೈಲಟ್ಗಳಾಗಿದ್ದಾರೆ, ಆದರೆ ಹೆಲಿಕಾಪ್ಟರ್ ಪೈಲಟ್ ಆಗಿರ್ತಕ್ಕಂಥವ್ರು ಮೊಟ್ಟ ಮೊದಲ ಬಾರಿಗೆ ಅಂದರೆ ಅನಾಮಿಕಾ ಬಿ ರಾಜೀವ್ ಎಂಬತಕ್ಕಂಥವರು. ನೋಡಿ, ಇಂಡಿಯನ್ ನೇವಿ ಗೆಟ್ಸ್ ಇಸ್ಟ್ ಫಸ್ಟ್ ವುಮೆನ್ ಹೆಲಿಕಾಪ್ಟರ್ ಪೈಲಟ್. ಓಕೆ, ಸೊ ಮಾಹಿತಿಯನ್ನು ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಭಾರತೀಯ ನೌಕಾಪಡೆಯು ತನ್ನ ಮೊದಲ ಮಹಿಳಾ ಹೆಲಿಕಾಪ್ಟರ್ ಪೈಲಟನ್ನು ಪಡೆದುಕೊಂಡಿದೆ. ಭಾರತೀಯ ನೌಕಾಪಡೆಯ ಸಬ್ ಲೆಫ್ಟಿನೆಂಟ್ ಆಗಿರತಕ್ಕಂಥ ಅನಾಮಿಕಾ ಬಿ ರಾಜು ಅವರು ಮೊದಲ ಮಹಿಳಾ ಪೈಲಟ್ ಆಗಿದ್ದಾರೆ. ತಮಿಳುನಾಡಿನ ರಾಣಿಪೇಟ್ ಜಿಲ್ಲೆಯ ಅರಕ್ಕೋಣಂನಲ್ಲಿರುವ INS ರಾಜಾಲಿ ನೌಕಾ ವಿಮಾನ ನಿಲ್ದಾಣದಲ್ಲಿರುವ ಭಾರತೀಯ ನೌಕಾಪಡೆಯ ನೆವಲ್ ಹೆಲಿಕಾಪ್ಟರ್ ತರಬೇತಿ ಶಾಲೆಯಿಂದ ಪದವಿ ಪಡೆದಂತಹ 102ನೇ ಹೆಲಿಕಾಪ್ಟರ್ ಕನ್ವರ್ಷನ್ ಕೌಸ್ನ ಯಶಸ್ವಿ ನೌಕಾ ಅಧಿಕಾರಿಗಳಲ್ಲಿ ಒಬ್ಬಳು. ಇಂಡಿಯನ್ ನೇವಲ್ ಏರ್ ಡ್ರ್ಯಾಗನ್ 561 ಭಾರತೀಯ ನೌಕಾಪಡೆಯ ನೌಕಾ ಹೆಲಿಕಾಪ್ಟರ್ ತರಬೇತಿ ಶಾಲೆಯಾಗಿದೆ. ನೋಡಿ, ಅಂದರೆ ಇದು ಗಮನಿಸಿ, ಇಂಡಿಯನ್ ನೇವಲ್ ಏರ್ ಸ್ಕ್ವಾಡ್ರನ್ 561 ಎಂಬುದು ಭಾರತೀಯ ನೌಕಾಪಡೆಯ ನೌಕಾ ಹೆಲಿಕಾಪ್ಟರ್ ತರಬೇತಿ ಶಾಲೆ. ಇದು ತಮಿಳುನಾಡಿನ ರಾಣಿಪೇಟ್ ಜಿಲ್ಲೆಯಲ್ಲಿ INS ರಾಜಾಲಿಯಲ್ಲಿ ನೆಲೆಗೊಂಡಿದೆ. INS ರಾಜಾಲಿ ಇರತಕ್ಕಂಥದ್ದು ಅರಕ್ಕೋಣಂನಲ್ಲಿ. ಭಾರತೀಯ ನೌಕಾಪಡೆಯ ಪೂರ್ವ ನೌಕಾ ಕಮಾಂಡ್ ಇರತಕ್ಕಂಥದ್ದು INS ರಾಜಾಲಿಯಲ್ಲಿ ನಿರ್ವಹಿಸುತ್ತದೆ. ಅಂದರೆ ಪೂರ್ವ ನೌಕಾ ಕಮಾಂಡ್ ಏನಿದೆ ಇದು INS ರಾಜಾಲಿಯನ್ನು ನೋಡಿಕೊಳ್ಳುತ್ತದೆ. INS ರಾಜಾಲಿ ಏಷ್ಯಾದಲ್ಲೇ ಅತಿ ಉದ್ದದ ಮಿಲಿಟರಿ ರನ್ವೇ ಹೊಂದಿರುವ ಹೆಗ್ಗಳಿಕೆ ಕೂಡ ಅದರ ಹೆಸರಿನಲ್ಲಿದೆ. ಆಲ್ರೆಡಿ ಈ ಹಿಂದೆ ನಾವು ನೋಡಿದಂತೆ ಲೆಫ್ಟಿನೆಂಟ್ ಆಗಿರತಕ್ಕಂಥ ದಿವ್ಯಾ ಶರ್ಮಾ ಮತ್ತು ಶುಭಾಂಗಿ ಸ್ವರೂಪ್ ಮತ್ತು ಶಿವಾಂಗಿ, ಸೊ ಇವರು ಭಾರತೀಯ ನೌಕಾಪಡೆಯ ಮೊಟ್ಟ ಮೊದಲ 3 ಮಹಿಳಾ ಪೈಲಟ್ಗಳಾಗಿದ್ದರು. ಆದರೆ ಇವರು ಹೆಲಿಕಾಪ್ಟರ್ ಪೈಲಟ್ಗಳಾಗಿರಲಿಲ್ಲ ಎಂಬುದು ಗಮನಿಸಬೇಕು. ಓಕೆ, ಸೊ ನೆಕ್ಸ್ಟ್ ನಾವು 5ನೇ ಕ್ವಶನ್ ನೋಡೋಣ. ಯಾವ ರಾಜ್ಯ ಸರ್ಕಾರವು ಪ್ರಧಾನಮಂತ್ರಿ ಶ್ರೀ ಪ್ರವಾಸೋದ್ಯಮ ವಿಮಾನ ಸೇವೆಯನ್ನು ಪ್ರಾರಂಭಿಸಿದೆ? ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. PM ಶ್ರೀ ಟೂರಿಸಮ್ ಏರ್ ಸರ್ವಿಸ್ ಅಂತ ಕರಿತೀವಿ. ಪ್ರಧಾನಮಂತ್ರಿ ಟೂರಿಸಮ್ ಏರ್ ಸರ್ವಿಸ್ ಸ್ಕೀಮ್ ಯಾವ ರಾಜ್ಯ ಸರ್ಕಾರ ಇತ್ತೀಚೆಗೆ ಜಾರಿಗೆ ತಂದಿದೆ ಅಂತ ಕೇಳ್ತಾರೆ. ಮಧ್ಯಪ್ರದೇಶ ಸರ್ಕಾರ. ಆಪ್ಷನ್ ನಂಬರ್ 1 ಸರಿಯಾಗಿದೆ, ಮಧ್ಯಪ್ರದೇಶ ಸರ್ಕಾರ. ನೋಡಿ, ಮಧ್ಯಪ್ರದೇಶ CM ಲಾಂಚ್ಡ್ ಫ್ಲೈಟ್ ಬುಕ್ಕಿಂಗ್ ವೆಬ್ಸೈಟ್ ಫಾರ್ PM ಶ್ರೀ ಟೂರಿಸಮ್ ಏರ್ ಸರ್ವಿಸ್. ಸೊ ಇದೊಂದು ಫ್ಲೈಟ್ ಬುಕ್ಕಿಂಗ್ ವೆಬ್ಸೈಟ್ ಆಗಿದೆ. ಹೆಚ್ಚಿನ ಮಾಹಿತಿ ಏನಿದೆ ನ್ಯೂಸ್ ಪೇಪರಲ್ಲಿ ಅಂತ ನೋಡಿ. ಮಧ್ಯಪ್ರದೇಶದ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಮೋಹನ್ ಯಾದವ್ ಅವರು 13 ಜೂನ್ 2024ರಂದು PM ಶ್ರೀ ಟೂರಿಸಮ್ ಏರ್ ಸರ್ವಿಸ್ ಎಂಬ ಅಂತರ್ರಾಜ್ಯ ವಿಮಾನ ಸೇವಾ ಸೌಲಭ್ಯವನ್ನು ಉದ್ಘಾಟಿಸಿದರು. ನೋಡಿದು ಅಂತರ್ರಾಜ್ಯ ವಿಮಾನ ಸೇವಾ ಸರ್ವಿಸ್ ಆಗಿದೆ. ಅಂದರೆ ಭಾರತದ ವಿವಿಧ ರಾಜ್ಯಗಳಿಂದ ಆ ಒಂದು ಮಧ್ಯಪ್ರದೇಶಕ್ಕೆ ಅಂದರೆ ಪ್ರವಾಸೋದ್ಯಮಕ್ಕೆ ಚಲಿಸ್ತಕ್ಕಂಥ ಪ್ರಯಾಣಿಕರಿಗೆ ಸೊ ಇದು ಸೇವೆಯನ್ನು ಒದಗಿಸುತ್ತದೆ. ಭೂಪಾಲ್ ವಿಮಾನ ನಿಲ್ದಾಣದಿಂದ ಸೇವೆಯ ಅಡಿಯಲ್ಲಿ ಮೊದಲ ವಿಮಾನವನ್ನು ಉದ್ಘಾಟಿಸಿದರು. ಡಿಸೆಂಬರ್ 13, 2023ರಂದು ಪ್ರಮಾಣವಚನ ಸ್ವೀಕರಿಸಿದ ಮೋಹನ್ ಯಾದವ್ ಜೂನ್ 13, 2024ರಂದು ತನ್ನ 6 ತಿಂಗಳ ಅಧಿಕಾರವನ್ನು ಪೂರ್ಣಗೊಳಿಸಿದರು. ಪ್ರಧಾನಮಂತ್ರಿ ಶ್ರೀ ಪ್ರವಾಸೋದ್ಯಮ ವಿಮಾನ ಸೇವೆ ಕುರಿತು ನೋಡೋದಾದರೆ ಸೊ ಇದು ರಾಜ್ಯದೊಳಗಿನ ವಿಮಾನ ಸೇವೆಯಾಗಿದೆ. ಗಮನಿಸಿ, ರಾಜ್ಯದೊಳಗಿನ ಇದು ರಾಜ್ಯದ ಧಾರ್ಮಿಕ ಮತ್ತು ಪ್ರವಾಸಿ ತಾಣಗಳನ್ನು ವಿಮಾನದ ಮೂಲಕ ಸಂಪರ್ಕಿಸುತ್ತದೆ. ಮಧ್ಯಪ್ರದೇಶಕ್ಕೆ ಭೇಟಿ ನೀಡುವ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಪ್ರವಾಸಿಗರಿಗೆ ಸರ್ಕಾರವನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ. ನೋಡಿ, ಸಂಪರ್ಕವನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ. ಪ್ರವಾಸಿಗರಿಗೆ ಉತ್ತಮವಾಗಿರತಕ್ಕಂಥ ಸಂಪರ್ಕವನ್ನು ಕಲ್ಪಿಸಿಕೊಡುವುದರಿಂದ ಸೊ ಅದೊಂದು ಟೂರಿಸಂ ವೆಬ್ಸೈಟ್ ಒಂದು ಯೋಜನೆಯಾಗಿದೆ ಎಂಬುದು ಕೂಡ ಗಮನಿಸಬೇಕು. ಮಧ್ಯಪ್ರದೇಶದ ಪ್ರವಾಸೋದ್ಯಮವು ನೋಡಿ ಜೆಟ್ ಸರ್ವ್ ಏವಿಯೇಷನ್ ಪ್ರೈವೇಟ್ ಲಿಮಿಟೆಡ್ ಸಹಭಾಗಿತ್ವದಲ್ಲಿ ಸೊ ಈ ಸೇವೆಯನ್ನು ಪ್ರಾರಂಭಿಸಿದೆ. ನೆಕ್ಸ್ಟ್ 6ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಮುಕ್ತಾಯಗೊಂಡ 2024ರ ವಿಧಾನಸಭಾ ಚುನಾವಣೆಯ ನಂತರ ಅರುಣಾಚಲ ಪ್ರದೇಶ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಕೆಳಗಿನ ಯಾರು ಸತತ 3ನೇ ಅವಧಿಗೆ ನೇಮಕಗೊಂಡಿದ್ದಾರೆ? ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ 3 ಫೇಮಾ ಖಂಡು.
ನೋಡಿ, ಪೇಮಾ ಖಂಡು ಇದೀಗ ಅರುಣಾಚಲ ಪ್ರದೇಶ ರಾಜ್ಯದ 3ನೇ ಅವಧಿಗೆ ನೇಮಕಗೊಂಡಿರ್ತಕ್ಕಂಥ ಒಂದು ನೂತನ ಮುಖ್ಯಮಂತ್ರಿಯಾಗಿದ್ದಾರೆ. ಸೊ ಪೇಮಾ ಖಂಡು ಟೇಕ್ಸ್ ಹಾತ್ ಆಸ್ ಅರುಣಾಚಲ ಪ್ರದೇಶ್ ಚೀಫ್ ಮಿನಿಸ್ಟರ್ ಫಾರ್ 3rd ಟರ್ಮ್. ನೋಡಿ, 3ನೇ ಅವಧಿಗೆ ನೇಮಕಗೊಂಡಿದ್ದಾರೆ. ಇಲ್ಲಿ BJP ಫುಲ್ ಸ್ವೀಪ್ ಆಗಿರತಕ್ಕಂಥದ್ದು ಕೂಡ ಗಮನಿಸಬಹುದು. ಅಂದರೆ ಹೆಚ್ಚಿನ ಒಂದು ಬಹುಮತವನ್ನು ಪಡೆದುಕೊಂಡಿದೆ, ಕ್ಲೀನ್ ಸ್ವೀಪ್ ಆಗಿರತಕ್ಕಂಥದ್ದು. ಭಾರತೀಯ ಜನತಾ ಪಕ್ಷದ ಪೇಮಾ ಖಂಡು ಅರುಣಾಚಲ ಪ್ರದೇಶದ ಮುಖ್ಯಮಂತ್ರಿಯಾಗಿ ಸತತ 3ನೇ ಬಾರಿಗೆ 13 ಜೂನ್ 2024ರಂದು ಪ್ರಮಾಣವಚನ ಸ್ವೀಕರಿಸಿದರು. ಅರುಣಾಚಲ ಪ್ರದೇಶದ ರಾಜ್ಯಪಾಲರಾಗಿರತಕ್ಕಂಥ KT ಫರ್ನಾಯಕ್ ಅವರು ಗೌಪ್ಯತೆಯ ಪ್ರಮಾಣವಚನ ಬೋಧಿಸಿದರು. ನೋಡಿ, ಇವರಿಗೆ ಗೌಪ್ಯತೆಯ ಪ್ರಮಾಣವಚನ ಬೋಧಿಸ್ತಾರೆ. KT ಫರ್ನಾಯಕ್ ಪ್ರಮಾಣವಚನ ಬೋಧಿಸಿದ್ದಾರೆ. ಸೊ BJP ಸರ್ಕಾರದ ನೇತೃತ್ವ ಎಂಬುದು ಗಮನಿಸಬೇಕು. ನೋಡಿ, ಒಟ್ಟು 4ರಿಂದ 4 ರಾಜ್ಯಗಳಿಗೆ ವಿಧಾನಸಭಾ ಚುನಾವಣೆ ನಡೆದಿರ್ತಕ್ಕಂಥದ್ದು. ಆ 4 ಒಂದು ಮುಖ್ಯಮಂತ್ರಿಗಳ ನಮಗೆ ಹೊಂದಿಸಿ ಬರೆಯಿರಿ ಅಂತ ಕೇಳಬಹುದು. ಆ ಕಾರಣಕ್ಕಾಗಿ ಎಲ್ಲ ಕೂಡ ನೆನಪಿರಬೇಕು ನಿಮಗೆ. ಅರುಣಾಚಲ ಪ್ರದೇಶದ ಬಗ್ಗೆ ನೋಡಿ, ಅರುಣಾಚಲ ಪ್ರದೇಶವು ಭಾರತದ ಪೂರ್ವ ಪ್ರದೇಶವಾಗಿದೆ ಮತ್ತು ಪೂರ್ವದ ಬಿಂದುವಾದ ಕಿಬೀತು ರಾಜ್ಯದ ಅಂಜಾವ್ ಜಿಲ್ಲೆಯಲ್ಲಿದೆ. ಅಂದರೆ ಪೂರ್ವದ ಕಿಬೀತು ಏನಿದೆ, ಸೊ ಇದು ಭಾರತದ ಪೂರ್ವದ ಅತ್ಯಂತ ಕೊನೆಯ ಒಂದು ಊರಾಗಿದೆ. ಅರುಣಾಚಲ ಪ್ರದೇಶವನ್ನು ಉದಯಿಸುತ್ತಿರುವ ಸೂರ್ಯನ ಭೂಮಿ ಅಥವಾ ಡಾನ್ ಲೈಟ್ ಪರ್ವತಗಳ ನಾಡು ಎಂದು ಕರೆಯಲಾಗುತ್ತೆ. ನೋಡಿ, ಡಾನ್ ಲೈಟ್ ಪರ್ವತಗಳ ನಾಡು ಅಂತ ಕರೀತಾರೆ. ಅರುಣಾಚಲ ಪ್ರದೇಶವು ಆರಂಭದಲ್ಲಿ ಕೇಂದ್ರಾಡಳಿತ ಪ್ರದೇಶವಾಗಿತ್ತು. 1987ರಲ್ಲಿ ಭಾರತದ 24ನೇ ರಾಜ್ಯವಾಗಿ ಮಾಡಲಾಗುತ್ತದೆ. ರಾಜಧಾನಿ ಇಟಾನಗರ. KT ಫರ್ನಾಯಕ್ ಪ್ರಸ್ತುತ ಗವರ್ನರ್. 7ನೇ ಕ್ವೆಶ್ಚನ್ ನೋಡಿ, ರಾಜ್ಯದಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣವನ್ನು ಉತ್ತೇಜಿಸಲು ಅಥವಾ ಹೆಣ್ಣು ಶಿಕ್ಷಣವನ್ನು ಉತ್ತೇಜಿಸಲು ನೋಡಿ, ರಾಜ್ಯದಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣವನ್ನು ಉತ್ತೇಜಿಸಲು ಮತ್ತು ಬಾಲ್ಯ ವಿವಾಹವನ್ನು ಕೊನೆಗೊಳಿಸಲು ಯಾವ ರಾಜ್ಯ ಸರ್ಕಾರವು ಮುಖ್ಯಮಂತ್ರಿ ನಿಜುತ್ ಮೊಯಿನಾ ಯೋಜನೆಯನ್ನು ಪ್ರಾರಂಭಿಸಿದೆ? ನೋಡಿ, MMNM ಅಂತ ಕರಿತೀವಿ. ಸೊ MMNM ಅಂದರೆ ಮುಖ್ಯಮಂತ್ರಿ ನಿಜುತ್ ಮೊಯಿನಾ ಯೋಜನೆಯನ್ನು ಪ್ರಾರಂಭಿಸಿದೆ. ಸರಿಯಾದಂಥ ಉತ್ತರ ಅಸ್ಸಾಂ. ಆಪ್ಷನ್ ನಂಬರ್ 3 ಸರಿಯಾಗಿದೆ. ಸೊ ಈ ಒಂದು ಯೋಜನೆಯ ಮೂಲ ಉದ್ದೇಶ ನೀವಿಲ್ಲಿ ಗಮನಿಸಬಹುದು. ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಉತ್ತೇಜಿಸುವುದು, ಬಾಲ್ಯ ವಿವಾಹವನ್ನು ತಡೆಯುವುದು. 2 ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ನೋಡಿ. ಅಸ್ಸಾಂ ಗವರ್ನಮೆಂಟ್ ಇಂಟ್ರೊಡ್ಯೂಸಸ್ ಮಂತ್ಲಿ ನೋಡಿ ಮಾನಿಟರಿ ಸಪೋರ್ಟ್ ಫಾರ್ ಗರ್ಲ್ ಸ್ಟೂಡೆಂಟ್ಸ್ ಟು ಕಾಂಬ್ಯಾಟ್ ಚೈಲ್ಡ್ ಮ್ಯಾರೇಜ್. ಇಲ್ಲಿ ಆ ಮಂತ್ಲಿ ಗರ್ಲ್ಸ್ಗೆ ಅಂದರೆ ಚೈಲ್ಡ್ ಮ್ಯಾರೇಜನ್ನು ಒಂದು ಹತ್ತಿಕ್ಕುವ ಉದ್ದೇಶದಿಂದಾಗಿ ಅವರಿಗೆ ಒಂದು ಹಣಕಾಸಿನ ನೆರವು ಕೂಡ ಇದರ ಅಡಿಯಲ್ಲಿ ನೀಡಲಾಗ್ತಾ ಇದೆ. ಅಸ್ಸಾಂ ಸರ್ಕಾರವು ಹೆಣ್ಣು ಶಿಕ್ಷಣವನ್ನು ಉತ್ತೇಜಿಸಲು ಮತ್ತು ರಾಜ್ಯದಲ್ಲಿ ಬಾಲ್ಯ ವಿವಾಹವನ್ನು ಕೊನೆಗೊಳಿಸಲು ಮುಖ್ಯಮಂತ್ರಿ ನಿಜುತ್ ಮೊಯಿನಾ ಹೊಸ ಯೋಜನೆ ಘೋಷಿಸಿದೆ. ಅಸ್ಸಾಂ ಸರ್ಕಾರದ ಕ್ಯಾಬಿನೆಟ್ ಯೋಜನೆಯನ್ನು ಅನುಮೋದಿಸಿದ ನಂತರ ಹಿಮಂತ್ ಬಿಶ್ವ ಶರ್ಮಾ ಇದನ್ನು ಘೋಷಿಸಿದ್ದಾರೆ. ಇದರ ವೈಶಿಷ್ಟ್ಯಗಳನ್ನು ಕುರಿತು ನಾವು ನೋಡೋದಾದರೆ, ಮುಖ್ಯಮಂತ್ರಿ ನಿಜುತ್ ಮೊಯಿನಾ ಯೋಜನೆಯು ರಾಜ್ಯ ಸರ್ಕಾರದ ಆರ್ಥಿಕ ಪ್ರೋತ್ಸಾಹ ಮತ್ತು ಬೆಂಬಲದೊಂದಿಗೆ ಶಿಕ್ಷಣವನ್ನು ಉತ್ತೇಜಿಸುವ ಮೂಲಕ ರಾಜ್ಯದ ಹೆಣ್ಣು ಮಕ್ಕಳನ್ನು ಸಬಲೀಕರಣಗೊಳಿಸುವ ಗುರಿಯನ್ನು ಹೊಂದಿದೆ. ಇನ್ನು ರಾಜ್ಯದಲ್ಲಿ ಬಾಲ್ಯ ವಿವಾಹ ಪ್ರಕರಣಗಳನ್ನು ಕಡಿಮೆ ಮಾಡಲು ಸಶಕ್ತ ಹೆಣ್ಣು ಮಗ ಸಹಾಯ ಮಾಡುತ್ತದೆ ಇದು. ಇನ್ನು ಈ ಯೋಜನೆಯು ರಾಜ್ಯದಲ್ಲಿ ಸುಮಾರು 10 ಲಕ್ಷ ವಿದ್ಯಾರ್ಥಿನಿಯರಿಗೆ ಪ್ರಯೋಜನ ನೀಡುತ್ತದೆ. ಹೈಯರ್ ಸೆಕೆಂಡರಿ ಶಿಕ್ಷಣಕ್ಕೆ ದಾಖಲಾದ ವಿದ್ಯಾರ್ಥಿನಿಯರಿಗೆ ಸರ್ಕಾರದಿಂದ ತಿಂಗಳಿಗೆ 1000 ರೂಪಾಯಿ ದೊರೆಯುತ್ತದೆ. ಇನ್ನು ಹುಡುಗಿಯರಿಗೆ 3 ವರ್ಷ ಅಥವಾ 4 ವರ್ಷಗಳ ಪದವಿ ಕೋರ್ಸ್ಗೆ ಪ್ರವೇಶ ಪಡೆದ ವಿದ್ಯಾರ್ಥಿಗಳೇನಿರ್ತಾರೆ ಅವರಿಗೆ 1200 ಪಡೆಯುತ್ತಾರೆ ಅವರು. ಇನ್ನು ಸ್ನಾತಕೋತ್ತರ ಪದವಿ ಅಥವಾ BEd ಪದವಿಗೆ ದಾಖಲಾದ ವಿದ್ಯಾರ್ಥಿನಿಯರೇನಿದ್ದಾರೆ 2500 ರೂಪಾಯಿ ಪಡಿತಕ್ಕಂಥದ್ದು. ಮಂತ್ಲಿ ಇಷ್ಟೊಂದು ಹಣ ಸಿಗುತ್ತದೆ ಅವರಿಗೆ. ನಾವೀಗ ಅಸ್ಸಾಂ ರಾಜ್ಯದ ಬಗ್ಗೆ ನೋಡೋದಾದರೆ, ಅಸ್ಸಾಂ ರಾಜ್ಯದ ಹೆಸರು ಮಹಾಭಾರತ, ರಾಮಾಯಣ, ಪುರಾಣಗಳ ಪುರಾತನ ಗ್ರಂಥಗಳಲ್ಲಿ ಕಂಡುಬರುತ್ತದೆ. ಅಲ್ಲಿ ಪ್ರಾಗ್ಯೋಜಿತ ಅಥವಾ ಕಾಮರೂಪ ಎಂದು ಕರೆಯಲಾಗ್ತಾ ಇತ್ತು. ಗಮನಿಸಿ, ಪ್ರಾಗ್ಯೋತಿಷ ಮತ್ತು ಕಾಮರೂಪ ಎಂದು ಕರೆಯಲಾಗ್ತಾ ಇತ್ತು. ಅಸ್ಸಾಂನ ಆಧುನಿಕ ರಾಜ್ಯವು ನೋಡಿ ಜಾರಿಗೆ ಬಂದಿರತಕ್ಕಂಥದ್ದು 11200
28 ADಯಲ್ಲಿ ಕಂಡುಬಂದಿದೆ. ಸೊ ಅಸ್ಸಾಂನಿಗೆ ಬಂದ ಅಹೋಮ್ ಎಂಬ ಹೆಸರನ್ನು ಇದರಿಂದ ಪಡೆದುಕೊಂಡಿದೆ. ಅಸ್ಸಾಂ ಎಂಬುದು ಅಹೋಮ್ ಎಂಬ ಮೂಲ ಹೆಸರಿನೊಂದಿಗೆ ಈ ರೀತಿ ಪಡೆದುಕೊಂಡಿದೆ. ಅಸ್ಸಾಂನ ರಾಜಧಾನಿ ದಿಸ್ಪುರ. ರಾಜ್ಯಪಾಲರು ಗುಲಾಬ್ ಚಂದ್ ಕಟಾರಿಯಾ. ಇನ್ನು ಮುಖ್ಯವಾಗಿ ಅಸ್ಸಾಂನ ಪ್ರಮುಖ ಚಿಹ್ನೆಗಳನ್ನು ಕುರಿತು ನಾವು ನೋಡೋದಾದರೆ ನೋಡಿ, ಇಲ್ಲಿ ಕೆಳಗಿನವುಗಳಲ್ಲಿ ಅಸ್ಸಾಂ ರಾಜ್ಯದ ಪ್ರಮುಖ ಚಿಹ್ನೆಗಳಾಗಿವೆ. ಅಸ್ಸಾಂ ರಾಜ್ಯ ಉತ್ಸವ ಅಂತ ಕರಿತೀವಿ ನೋಡಿ, ರಾಜ್ಯೋತ್ಸವ ಬಿಹು ಎಂಬುದಾಗಿದೆ. ಅಸ್ಸಾಂನ ನೃತ್ಯ ಬಿಹು ನೃತ್ಯವಾಗಿದೆ. ಅಸ್ಸಾಂ ರಾಜ್ಯದ ಹೂವು ಯಾವುದು ಅಂದರೆ ನೋಡಿ, ಫಾಕ್ಸ್ಟೈಲ್ ಆರ್ಕಿಡ್ಗಳು ಏನಿದೆ, ಸೊ ಅಸ್ಸಾಂ ರಾಜ್ಯದ ಹೂವು ಅದು ಆರ್ಕಿಡ್. ಇದೊಂದು ಫಾಕ್ಸ್ಟೈಲ್ ಎಂಬುದು, ಇದು ಕೂಡ ನೆನಪಿರಬೇಕು ನಿಮಗೆ. ಸೊ ಆರ್ಕಿಡ್ಗಳು. ರಾಜ್ಯದ ಮರ ಯಾವುದು ಅಂತ ಕೇಳ್ತಾರೆ, ಅದು ಹಲಾಂಗ್ ಎಂಬತಕ್ಕಂಥ ಮರ. ಅಂದರೆ ಇದನ್ನ ಸೈಂಟಿಫಿಕ್ ಆಗಿ ಡಿಪ್ಟೊರೋಕಾರ್ಪಸ್ ಮ್ಯಾಕ್ರೋಕಾರ್ಪಸ್ ಅಂತ ಕರೀತಾರೆ. ರಾಜ್ಯದ ಪ್ರಾಣಿ ಒಂದು ಕೊಂಬಿನ ಗೆಂಡಾಮೃಗ. ನೋಡಿ, ಏಕಕೊಂಬಿನ ಅಥವಾ ಒಂದು ಕೊಂಬಿನ ಗೆಂಡಾಮೃಗ ರಾಜ್ಯದ ಪ್ರಾಣಿಯಾಗಿದೆ. ಇನ್ನು ರಾಜ್ಯದ ಪಕ್ಷಿ ಯಾವುದು ಅಂತ ಕೇಳಿದರೆ ಬಿಳಿ ರೆಕ್ಕೆಯ ಮರದ ಬಾತುಕೋಳಿ, ಅಂದರೆ ಡಿಯೋಹಾಹಾ ಅಂತ ಕರೀತಾರೆ ಇದನ್ನು. ನೆಕ್ಸ್ಟ್ 8ನೇ ಕ್ವಶನ್ ನೋಡಿ, 2024ನೇ ಸಾಲಿನ ಪ್ರತಿಷ್ಠಿತ ಬಸವ ಪುರಸ್ಕಾರಕ್ಕೆ ಕೆಳಗಿನ ಯಾರನ್ನು ಆಯ್ಕೆ ಮಾಡಲಾಗಿದೆ? ಬಸವ ಪುರಸ್ಕಾರ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 2 ಹನುಮೇಶ ಕೆ ಯಾವಗಲ್ ಅಂತ ಕರಿತೀವಿ. ಹನುಮೇಶ್ ಕೆ ಯಾವಗಲ್ ಅವರು ಈ ವರ್ಷದ ಬಸವ ಪುರಸ್ಕಾರಕ್ಕೆ ಆಯ್ಕೆ ಇದ್ದಾರೆ. ಸುಮಾರು ಸರಿ ಎಕ್ಸಾಮಲ್ಲಿ ಕೇಳಿದ್ದಾರೆ, ಸೊ ಇದು ಕೂಡ ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗುತ್ತೆ. ಅವರು ಪ್ರಖ್ಯಾತ ಪತ್ರಕರ್ತರು ಎಂಬುದು ಕೂಡ ಗಮನಿಸಬೇಕು. ಯಾವ ಕ್ಷೇತ್ರಕ್ಕೆ ಅವರು ಸಂಬಂಧಪಟ್ಟಿದ್ದಾರೆ ಅಂತ ಕೇಳಿದರೆ ಪತ್ರಕರ್ತರವರು. ಓಕೆ, ಸೊ ಹೆಚ್ಚಿನ ಮಾಹಿತಿ ನಾವು ತಿಳ್ಕೊಳ್ಳೋಣ. ಬಸವ ಪರಿಷತ್ ವತಿಯಿಂದ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಹಿರಿಯರಿಗೆ ನೀಡುವ ಬಸವ ಪುರಸ್ಕಾರಕ್ಕೆ ಹಿರಿಯ ಪತ್ರಕರ್ತರಾಗಿರತಕ್ಕಂಥ ಹನುಮೇಶ್ ಕೆ ಯಾವಗಲ್ ಆಯ್ಕೆಯಾಗಿದ್ದಾರೆ. ಜೂನ್ 15ರಂದು ಸ್ಕೌಟ್ ಮತ್ತು ಗೈಡ್ ಸಂಸ್ಥೆ ಸಭಾಂಗಣದಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ನ ಸಭಾಪತಿಯಾಗಿರತಕ್ಕಂಥ ಬಸವರಾಜ್ ಹೊರಟ್ಟಿ ಪ್ರಶಸ್ತಿ ಪ್ರದಾನ ಮಾಡಲಿದ್ದು, ಬೃಹತ್ ಕೈಗಾರಿಕಾ ಸಚಿವ MB ಪಾಟೀಲ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ಪರಿಷತ್ ಮುಖ್ಯಸ್ಥ ಮಹಂತೇಶ್ ಹಿರೇಮಠ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ನೆಕ್ಸ್ಟ್ 9ನೇ ಕ್ವಶನ್ ನೋಡಿ, ಇತ್ತೀಚೆಗೆ ನಿಧನರಾದ ಶ್ರೀನಿವಾಸ್ ಹೆಗಡೆ ಕೆಳಗಿನ ಯಾವ ಕ್ಷೇತ್ರದಲ್ಲಿ ಖ್ಯಾತನಾಮರು? ಶ್ರೀನಿವಾಸ್ ಹೆಗಡೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 3 ಬಾಹ್ಯಾಕಾಶ ವಿಜ್ಞಾನ. ನೋಡಿ, ಬಾಹ್ಯಾಕಾಶ ಪ್ರಖ್ಯಾತ ವಿಜ್ಞಾನಿಯಾಗಿರತಕ್ಕಂಥ ಮತ್ತು ಚಂದ್ರಯಾನ 1 ಮೂಲಕ ಚಂದ್ರನಲ್ಲಿ ನೀರಿನ ಇರುವಿಕೆಯನ್ನು ಪ್ರಸ್ತುತಪಡಿಸಿದಂಥ ಶ್ರೀನಿವಾಸ್ ಹೆಗಡೆ ನಿಧನರಾಗಿದ್ದಾರೆ. ಸೊ ಈ ಒಂದು ಮಾಹಿತಿ ನ್ಯೂಸ್ ಪೇಪರಲ್ಲೂ ಕೂಡ ಕೊಟ್ಟಿದ್ದರು. ಹೆಚ್ಚಿನ ಮಾಹಿತಿ ನೋಡಿ, ಚಂದ್ರನ ಮೇಲೆ ನೀರಿನ ಇರುವಿಕೆ ಪತ್ತೆ ಹಚ್ಚಿದ್ದ ಇಸ್ರೋದ ಚಂದ್ರಯಾನ 1 ಯೋಜನಾ ನಿರ್ದೇಶಕ. ನೋಡಿ, ಚಂದ್ರಯಾನ 1ರ ಯೋಜನಾ ನಿರ್ದೇಶಕ ನೋಡಿ ಪ್ಲಾನಿಂಗ್ ಡೈರೆಕ್ಟರ್ ಆಗಿದ್ದರು ಇವರು. ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಚಂದ್ರಯಾನ 1ರ ಪ್ಲಾನಿಂಗ್ ಡೈರೆಕ್ಟರ್ ಯಾರು ಅಥವಾ ಯೋಜನಾ ನಿರ್ದೇಶಕರು ಯಾರು ಅಂತ ನಿಮಗೆ ಡೈರೆಕ್ಟಾಗಿ ಕ್ವಶನ್ ಕೇಳಬಹುದು. ಇಸ್ರೋದ ಮಾಜಿ ವಿಜ್ಞಾನಿ ಶ್ರೀನಿವಾಸ್ ಹೆಗಡೆ ನಿಧನರಾಗಿದ್ದಾರೆ. 1978ರಿಂದ 2014ರವರೆಗೆ ಸುದೀರ್ಘ ಅವಧಿಗೆ ಇಸ್ರೋದಲ್ಲಿ ಕಾರ್ಯನಿರ್ವಹಿಸಿದ್ದ ಶ್ರೀನಿವಾಸ್ ಕೆಲ ಕಾಲದಿಂದ ಅನಾರೋಗ್ಯದಲ್ಲಿದ್ದರು. ಅಕ್ಟೋಬರ್ 22, 2008 ಗಮನಿಸಿ ಡೇಟು. ಆ ಒಂದು ಸಮಯದಲ್ಲಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಆಂಧ್ರದ ಶ್ರೀಹರಿಕೋಟ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಚಂದ್ರಯಾನ 1 ಉಡಾವಣೆ ಮಾಡಿತ್ತು. ಚಂದ್ರಯಾನ 1 ಚಂದ್ರನಿಗೆ ಭಾರತದ ಮೊಟ್ಟ ಮೊದಲ ಮಿಷನ್ ಆಗಿತ್ತು. 2008ರಲ್ಲಿ ಇಸ್ರೋ ಇದನ್ನು ಉಡಾವಣೆ ಮಾಡಿತ್ತು. ಸೊ ಇಲ್ಲಿ ಮುಖ್ಯವಾಗಿ ಎಮಟೈಟ್ ಅಂದರೆ ಸೊ ಇಲ್ಲಿ Fe2O3 ಅಂತ ಕರಿತೀವಿ. ಇದೊಂದು ಖನಿಜ. ಇದು ಕಬ್ಬಿಣದ ಆಕ್ಸೈಡ್ ಅಥವಾ ತುಕ್ಕು ಆಗಿದೆ. ಕಬ್ಬಿಣವು ಆಮ್ಲಜನಕ ಮತ್ತು ನೀರಿಗೆ ಒಡ್ಡಿಕೊಂಡಾಗ ಉತ್ಪತ್ತಿಯಾಗುತ್ತದೆ. ಸೊ ಇದರ ಇರುವಿಕೆಯನ್ನು ಚಂದ್ರಯಾನ 1 ಪತ್ತೆ ಮಾಡಿತ್ತು ಎಂಬುದು ಗಮನ. ಅಂದರೆ ಎಮಟೈಟ್ ಚಂದ್ರನಲ್ಲಿ ಇರುವುದನ್ನು ಪತ್ತೆ ಮಾಡಿದ್ದು ಚಂದ್ರಯಾನ 1 ಎಂಬತಕ್ಕಂಥ ಭಾರತೀಯ ಒಂದು ಚಂದ್ರಯಾನ 1 ಬಾಹ್ಯಾಕಾಶ ಮಿಷನ್ ಆಗಿದೆ. ಸೊ ಇದು ಕೂಡ ಗಮನಿಸಬೇಕು. ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.